ಇದೇ ರುದ್ರಭೂಮಿ, ಇದೇ ರುದ್ರಭೂಮಿ. ನನ್ನ ಶತತ ಹೋದರರನ್ನು, ನನ್ನ ಜನ್ಮದಾತನನ್ನು ಊತಿಟ್ಟ ಸ್ವರ್ಣಭೂಮಿ. ಸೌಬಲರಾಜ ಶಕುನಿ, ಸೌಬಲರಾಜ ಶಕುನಿ, ನಿನ್ನ 99 ಮಂದಿ ಸೋದರರನ್ನು, ನಿನ್ನ ಸೋದರರನ್ನು 99 ಸೋದರರನ್ನು ಕೊಂದ ಆ ದುರ್ಯೋಧನನ ಮೇಲೆ ಸೇಡನ್ನು ತೀರಿಸಿಕೊಳ್ಳದೆ ಏಕೆ ಶಕುನಿ ಮೌನವಾಗಿರುವೆ? ಅಂದು ನೀನು ಮಾಡಿದ ಶಪಥವೇನಾಯ್ತು? ಅಂದು ಮಾಡಿದ ಶಪಥವೇನಾಯ್ತು? ಏನಾಯ್ತು ಪಂತ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆ ಹಲ್ಲಗೆಳೆಯುತ್ತಿರುವ ಹದಮ ಮರುಳುಗಳೇ, ಏಕೆ ಕುಕ್ಷಿ ಬಗೆವ ಕೋಕ ಕಂಠದ ಕರ್ಕಶದ ಕೇಕೆ? ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಥಾಂಡವ ನೃತ್ಯ? ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾರ್ಥ, ದುರ್ಜಾತ, ದುರುಳಿಯ ದುರ್ಯೋಧನನೇ, ಅಂದು ನಾವು ನಿರಪರಾಧಿಗಳು. ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ಈಗಲೂ ಪಟಪಟನೆ 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 ತಿಳಿಯುತ್ತಿರುವುದು. ನನ್ನ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ದಿನಕ್ಕೆ ಒಂದಿಡಿ ಅನ್ನ, ಒಂದು ಒಳಲ ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಒಂದಿಡಿ ಕೂಳನ್ನು ಅವರೆಲ್ಲರೂ ನನಗೆ ಕೊಟ್ಟು ಇವರೆಲ್ಲರೂ ನನಗೆ ಕೊಟ್ಟು ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ಇವರೆಲ್ಲರೂ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಒಬ್ಬೊಬ್ಬರಾಗಿಯೇ ಹತರಾದರು.
ಆ ಕೃತ್ಯವನ್ನು ನನ್ನ ಮನದಲ್ಲಿ ಅಡಗಿಸಿಕೊಂಡು ನೊಂದು ಬೆಂದು ಕುಂದಿ ಕೃಶವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ಚಿತ್ರ ವಿಚಿತ್ರಗಳಾಗಿ ತುಂಡರಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡು ಸೇಡಿಗೆ ಸೇಡು, ಸೇಡೆಂಬ ಕಿಡಿ ನನ್ನ ನುಡಿ ಈಡೇರಿಸಬಲ್ಲ ಚಲವ ಕೌರವೇಶ್ವರ. ಸೇಡೆಂಬ ಕಿಡಿ ನನ್ನ ನುಡಿ ಈಡೇರಿಸದೆ ಬಿಡೆ ಚಲವ, ಹೇಳಿ ಹನುಜರ ಕೊಂದೆಯ ದ್ರೋಹಿ, ಹೇಳಿ ಹನುಜರ ಕೊಂದೆಯ ದ್ರೋಹಿ, ಅಂದೆ ಶಕುನಿಯು ಶಪಥವತಾಳ, ಅಂದೆ ಶಕುನಿಯು ಶಪಥವತಾಳ, ದಗ್ಧ ಮಾಡಿ ಕುರುನಾಶವಗೈವೆ, ದಗ್ಧ ಮಾಡಿ ಕುರುನಾಶವಗೈ ಮಡಿದಾರರಿಗೆ ಶಾಂತಿಯಗಳು. ಸೇಡೆಂಬ ಕಿಡಿ ನನ್ನ ಚಲವ ಪಿಡೆ ಚಲವ ಪಿಡೆ ಚಲವ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಾಕ್ಯಗಳೇ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ದುರುಳನಾಗಿ ಮೆರೆಯುತ್ತಿರುವ ದುರ್ಯೋಧನನೇ, ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಕೌರವ ಕುನ್ನಿಯೇ, ಕರುಣೆ ತೋರುವ ಸೋದರ ಮಾವನನ್ನೇ ಕೆಡಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರ ಸಂಗಡ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಕೌರವೇಶ್ವರ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಮೊರಗಿ ಫಲವಿಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಮರಗಿ ಫಲವಿಲ್ಲ. ಗತ ಸ್ವರ್ಣೆಯಿಂದ ಭವಿಷ್ಯವೇ ಆಲಸ್ಯವಾದ ಆತ್ಮೀಯ, ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು ಅದರಲ್ಲಿಯೂ ನಿನ್ನಂತ ಕಪಟ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಗುರು ಹಿರಿಯರ ವಾಕ್ಯವನ್ನು ಇದುವರೆಗೂ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿದನು. ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ
ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ 99 ಮಂದಿ ಸಹೋದರರ ಸಂಗಡ ನಿನ್ನನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ತನಕ ದಗದಗ ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯಾ ವಿಶಾರದನಾದ ಈ ಸೌಬಲ ರಾಜಶಕುನಿಗೆ ಎಲ್ಲಿಗದು ಶಾಂತಿ, ಇನ್ನೆಲ್ಲಿಗದು ವಿಶ್ರಾಂತಿ. ದಗದಗ ದಗದಗ ಧಗಧಗನೆದ್ದಿದ ದ್ವೇಷ ಜ್ವಾಲೆ ಬಯಸುತ್ತಿರುವುದು ಲೋಕಕರಾಳೆ ಕೌರವೇಶ್ವರ. ಧಗಧಗನೆದ್ದಿದ ದ್ವೇಷ ಜ್ವಾಲೆ ಬಯಸುತ್ತಿರುವುದು ಲೋಕಕರ. ಹರಡಿದ ದಹನವು ಎಲ್ಲೆಲ್ಲ ಉಳಿಯುವುದಂತ ಕುರುವಂಶಜರ. ಹರಡಿದ ದಹನವು ಎಲ್ಲೆಲ್ಲ ಉಳಿಯುವುದೆಂದು ಕುರುವಂಶಜರು. ದಗದಗ ದಗದಗ ಧಗಧಗನೆದ್ದಿದ ದ್ವೇಷ ಜ್ವಾಲೆ ಬಯಸುತ್ತಿರುವುದು ಲೋಕಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನವತಿ ಸೆರೆಮನೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿ ಸೆರೆಮನೆಯೊಳಗಿಟ್ಟು. ಅಣ್ಣ ತಮ್ಮಂದಿರು 100 ನಾವು ಅಣ್ಣ ತಮ್ಮಂದಿರು 100 ನಾವು ನಮಗೂ ತೆಗೆಯುವುದು ಸೆರೆಮನೆಯೊಳ ಸಾವು. ಕೌರವೇಶ್ವರ ಅಣ್ಣ ತಮ್ಮಂದಿರು 100 ನಾವು ನಮಗೂ ತೆಗೆಯುವುದು ಸೆರೆಮನೆಯೊಳ ದಗದಗ ದಗದಗ ಧಗಧಗನೆದ್ದಿದ ದ್ವೇಷ ಜ್ವಾಲ ದಹಿಸುತ್ತಿರುವುದು ಲೋಕಕರಾಳೆ. ಕೌರವೇಶ್ವರ ನೂರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನಿದರ ಸಾಲವ ಬೇಗ. ಕೌರವೇಶ್ವರ 100ರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನಿದರ ಸಾಲವ ಬೇಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಮುಚೋಣವೆನುಪುವೆ ಕೌರವನಾಡು. ಕೌರವೇಶ್ವರ ಎಮ್ಮರವಾಗಿದೆ ಎಣ್ಣೆಯ ಸೇಡು ಮುಚೋಣವೆನುಪುವೆ ಕೌರವ. ದಗದಗ ದಗದಗ ಧಗಧಗನೆದ್ದಿದ ದ್ವೇಷ ಜ್ವಾಲ ದಹಿಸುತ್ತಿರುವುದು ಲೋಕಕರಾಳೆ ಲೋಕಕರಾಳೆ ಲೋಕಕರಾಳೆ. ಹಳಬೇಡಿ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ಅಣ್ಣ ಹಳಬೇಡಿ ಅಣ್ಣ 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 ಮುದರಬೇಡ. ಅಣ್ಣ ಹಳಬೇಡಿ ನನ್ನ ಅಣ್ಣ ತಮ್ಮಂದಿರೇ, ಹಳಬೇಡಿ. ದುರ್ಯೋಧನ 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 ಈ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನಿನಗೆ ನಿನಗೆ ನರಕದ ಮಾರ್ಗವನ್ನಿಡಿಸುವೆ. ನಿನಗೆ ನರಕದ ಮಾರ್ಗವನ್ನಿಡಿಸುವೆ. ನಿನಗೆ ನರಕದ ಮಾರ್ಗವನ್ನಿಡಿಸುವೆ. ನಿನಗೆ
ಅಲ್ಲವಯ್ಯ, ನಿನಗೆ ಸಿಂಹ ಸ್ವಪ್ನರಂತಿರುವ ಆ ಪಾಂಡವರಿಗೆನ್ನುವಷ್ಟರಲ್ಲಿ ನಿನ್ನ ಆಗಮನ ಕೌರವೇಶ್ವರ, ನಿನ್ನ ಆಗಮನ. ಹೇಳು, ನಾನು ಮಾಡಿದ ಯುಕ್ತ ವೇಷ ಕೊನೆ. ಚಿಂತೆಯೇಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತನಾಗಿ, ನಿನ್ನ ಸೈನ್ಯಕ್ಕೆ ಸಮೇತನಾಗಿ ಹೊರಟರೆಂದು ತಿಳಿಸಲು ಈ ದಿನ ದೂತರು ಬರಲಿಲ್ಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಸೂರನು ತನ್ನೆರಡು ತೋಳುಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯತ್ಕರಹ ಇವು ಉಚಿತ ವೇಷ ಕೊನೆ. ನಾನು ಹಾದಿನ ದ್ವಾರಕೆಗೆ ಹೋದಾಗ ಯುದ್ಧವೇ ಅಧರ್ಮವೆಂದು ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು. ಕೌರವೇಶ್ವರ, ಅವನ ಮಾತು ನಿನಗೆ ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಅಗ್ರಜ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಕಾರ್ಯವ ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯವ ಅಣ್ಣ. ಬಾಪು ದುಶ್ವಾಸನ, ಬಾಪು ಕೊಲ್ಲ ಗೈದ ಪರಿಯ ಎಲ್ಲವನ್ನು ನೋಡೆ. ಕೊಲ್ಲಗೈದ ಪರಿಯ ಎಲ್ಲವನ್ನು ನೋಡೆ. ಕೊಲ್ಲಗೈದ ಪರಿಯ ಎಲ್ಲವನ್ನು ನೋಡೆ. ನಿಲ್ಲದೆನ್ನ ಮನಸ್ಸು, ಭಲೆ ಭಲೆ ದುಶ್ಯಾಸನ, ನಿಲ್ಲದೆನ್ನ ಮನಸ್ಸು ತಲ್ಲಡಿ ತಣ್ಣ. ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯವ. ಬಾಪು ಬಾಪು ದುಶ್ಯಾಸನ, ಬಾಪು ಎದುರಾದ ಮನೆಯೋಳು ಹಲವಾನೋ ತಂಡೆಯ. ಬೆದರಾನ ಮನೆಯೋಳು ಹಲವಾನೋ ತಂಡೆಯ. ಅಣ್ಣ ಬೆದರಾನ ಮನೆಯೋಳು ಹಲವಾನೋ ತಂಡೆಯ. ಬದುಳದೆ ಬಂದೈತೆ, ಬದುಳದೆ ಬಂದೈತೆ, ಮೊದಲೇ ಬರುವಾಗಂತೆ ಅಣ್ಣನ ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯವ. ಬಾಪು ಬಾಪು ದುಶ್ಯಾಸನ, ಬಾಪು ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆಯ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತಣ್ಣ. ಯಾರಿಗಣ್ಣ ಶಾಂತಿ? ಚಚೆ, ಅದ್ಯಾರಿಗೆ ಸಂಧಾನ? ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಕಲ ಸಿದ್ಧತೆಯಿಂದ ಏರ್ಪಡಿಸು. ಅಗ್ರಜ ಸಹೋದರ. ಅಗ್ರಜಾನ್ವಿತ ಕೇಳ್ ಯದುನಂದನನು. ಅಣ್ಣ ಸಹೋದರ, ಅಗ್ರಜಾನ್ವಿತ ಕೇಳ್ ಯದುನಂದನನು. ದರಿದ್ರಾನ್ವಿತ ಕೆಳೆಯ ವಿದುರಣಂ ಸಂಧಿಸಲ್. ರಣಕುಟೀರಕ್ಕೆ ಹೋಗಿರ್ಪನೈ. ರಣಕುಟೀರಕ್ಕೆ ಹೋಗಿರ್ಪನೈ. ಸಹಿಸದ ಸದಳವು ಎನಗೆ ಅಗ್ರಜ. ಅಗ್ರಜ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲವಣ್ಣ. ಅವನಾಗಲೇ ನಮ್ಮ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಚೋಪಡಿಯನ್ನು ಆಶ್ರಯಿಸುವಂತೆ. ಎಷ್ಟೊಂದು ಅವಹೇಳನವಣ್ಣ, ಚಚೆ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತನ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು?
ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಹೋಗು ಹೋಗು, ಅತಿಥಿ ಸತ್ಕಾರವನ್ನು ಸಕಲ ಸಿದ್ಧದಿಂದ ಏರ್ಪಡಿಸು. ಅಣ್ಣ ಸಹೋದರ, ನೀನವರನ್ನ ಕ್ಷಮಿಸಬಹುದು, ಆದರೆ ನಾನವರ ಅಟ್ಟಹಾಸವನ್ನು ಮೆಟ್ಟಿ ಹಾಕಿ ತುಳಿಯದೆ ಬಿಡತಕ್ಕವನಲ್ಲ. ಸಹೋದರ, ದುರಾತ್ಮರಾದ ದ್ರೋಹಿಗಳ ಮದವ ಮುರುವೆ ನಿಕ್ಷಣ, ದುರಾತ್ಮರಾದ ದ್ರೋಹಿಗಳ ಮದವ ಮುರುವೆ ನಿಕ್ಷಣ, ಮದವ ಮುರುವೆ ನಿಕ್ಷಣ, ಮದವ ಮುರುವೆ ನಿಕ್ಷಣ. ದೊಡ್ಡರನ್ನು ಬೇಡಿಸಿ ಕೆಲವ ಜಯಿಸಿ ಬರುವೆನ. ಬಾಬು ದುಶ್ಯಾಸನ ಬಾಬು, ಪುಂಡರನ್ನು ಬೇಡಿಸಿ ಕೆಲವ ಜಯಿಸಿ ಬರುವೆನ. ಉದಸಿ ಬರವಾದವರನ್ನು ಕೆಲವ ಕಳೆದು ಬರುವೆನ. ಮರವಾದವರನ್ನು ಶಿರವ ಕಡಿದು ಬರುವನ, ಶಿರವ ಕಡಿದವರನ್ನ ಶಿರವ ಕಡಿದು ಬರುವನ. ದುರಾತ್ಮರಾದ ದ್ರೋಹಿಗಳ ಮದವ ಮುರುವೆ ನೀಕ್ಷಣ, ಮದವ ಮುರುವೆ ನೀಕ್ಷಣ, ಮದವ ಮುರುವೆ ನೀಕ್ಷಣ. ಸತ್ಕಾರ ಒಂದೇ ಸತ್ಕಾರ, ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ದುಶ್ಯಾಸನ, ಸಹೋದರ ದುಶ್ಯಾಸನ, ಸಹೋದರ, ದುಶ್ಯಾಸನ. ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಶಾಂತಿ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಎಷ್ಟೇ ಆಗಲಿ 100 ಬದಲಿದ್ದರೂ ಒಂದು ಸಿಂಹಕ್ಕೆ ಸಾಟಿ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ ರಾಜಮಾರ್ಥಾಂಡ ಹಸ್ತಿನಾಪುರಾಧೀಶ ಅಷ್ಟೈಶ್ವರ್ಯ ಸಂಪನ್ನ ಗಂಡುರಾಯರ ಗಂಡ ದೋರ್ದಂಡ ಪ್ರಚಂಡ ಕೌರವೇಶ್ವರನ ವೈಭವವನ್ನು ನಿರಾಕರಿಸಿ ಆ ಮುರುಕು ಜೋಪಡಿಯಲ್ಲಿ ವಾಸವಾಗಿರುವ ವಿದುರನನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ. ನೀನಿದನ್ನು ಹೇಗೆ ಸಹಿಸುವೆ ಕೌರವೇಶ್ವರ, ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನೀ ಇಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನ ಮೇಲೆ ನನಗೆ ದ್ವೇಷ? ಅಯ್ಯೋ ಮರುಳೆ. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಆತನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಅವನನ್ನು ಭಗವಂತನೆಂದು ಪೂಜಿಸಿದರೆ ಅಂತವರನ್ನೇ ಸಂಹರಿಸುವನು. ಅಲ್ಲವಯ್ಯ, ಶಿಶುಪಾಲ ಜರಾಸಂಧಾದಿಗಳು ನಿನಗೆ ಎಂಥ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಕೊಳ್ಳಲಿಲ್ಲವೇ? ಇಂಥವನಲ್ಲಿ ಮನ್ನಣೆ ಏಳು ಸುಯೋಧನ, ಏಳು. ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನನ್ನ ಗೋಪಾಲ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ. ಏನೋ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕೆತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಆಡಬಹುದಲ್ಲವೇ ಮಾವ? ಹೌದು ಕೌರವೇಶ್ವರ. ಕೌರವೇಶ್ವರ, ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಬೇಕಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅದನ್ನು ನೀನು ನಿರಾಕರಿಸಬೇಕಿತ್ತು. ಅದು ಹೇಗೆ? ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಹೇಳಬೇಕಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನಯ್ಯ, ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು, ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಯ್ತಲ್ಲ ಮಾವ. ಪಾಪ, ಪುಣ್ಯ, ದಯಾ, ದಾಕ್ಷಾಣ್ಯ ಇವೆಲ್ಲವನ್ನು ನನಗೇ ತಿಳಿಯದಂತೆ ಎಲ್ಲಿಂದ ಕಲಿತೆ ಸುಯೋಧನ, ಎಲ್ಲಿಂದ ಕಲಿತೆ?
ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಎದ್ದರು ಇರಬಹುದು. ನೀನೇನಾದರೂ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿದರೆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ಅಲ್ಲವಯ್ಯ. ಪಾಂಡವರು ಪಗಡೆ ಆಟದಲ್ಲಿಯೇ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ನಶಿಸಿದವು. ಪುನಃ ಅವರದನ್ನು ಹೊಂದುವುದಾದರೂ ಹೇಗೆ? ಕ್ಷತ್ರಿಯ ವೀರರಿಂದ ಅನುರಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಕೌರವೇಶ್ವರ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏಕೆ ಸುಶೋಧನ? ದೇಹಿ 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 ಎಂದು ಹೋಗಲಿ. ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೋದಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವು ಸಾಲದು ಸುಶೋಧನ. ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಕೌರವೇಶ್ವರ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನದು ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆನು. ಈಗ ಸಭೆಗೆ ವೇಳೆಯಾಗಿರುವುದು. ನಡೆ ಕೌರವೇಶ್ವರ, ನಡೆ. ನಿನ್ನ ಸಲಹೆ ಹೊರತು ಈ ಕೌರವೇಶ್ವರ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಆರು ಎನ್ನೆದುರಿಸಬಲ್ಲವನೋ ಕೆಲವನು ಬಿಡದ ದುರ್ಯೋಧನನು. ಕೆಲವನು ಬಿಡದ ದುರ್ಯೋಧನನು ಆರು ಎನ್ನೆದುರಿಸಬಲ್ಲವನೋ. ಈ ಭೂಮಿಯೇ ಗಡಗಡ ನಡುಗಲಿ, ಆಕಾಶವೇ ಧರೆಗೆ ಬೀಳಲೆ. ಕೌರವೇಶ್ವರ, ಈ ಭೂಮಿಯೇ ಗಡಗಡ ನಡುಗಲಿ, ಆಕಾಶವೇ ಧರೆಗೆ ಬೀಳಲೆ. ಕಲದು ಗೆಲ್ಲುವನು ಕಾಣಿಸುತ್ತರನು. ಜಲದಿ ಗೆಲ್ಲುವನು ಕಾಣಿಸುತ್ತರನು. ಆರು ಎನ್ನೆದುರಿಸಬಲ್ಲವನು ಕೆಲವನು ಬಿಡದ ದುರ್ಯೋಧನನು. ಕೆಲವನು ಬಿಡದ ದುರ್ಯೋಧನನು ಆರು ಎನ್ನೆದುರಿಸಬಲ್ಲವರು. ಕೌರವೇಶ್ವರ, ಹೇಳಿ ಪಾಂಡವರು ರಣಗೆ ಸಿಕ್ಕಿದರು, ಬಿಡಿದು ನೀಚರ ಮದವನ್ನು ಮುರಿವೆ. ಹೇಳಿ ಪಾಂಡವರು ರಣಕ್ಕೆ ಸಿಕ್ಕಿದರು, ಬಿಡಿದು ನೀಚರ ಮದವನ್ನು ಮುರಿವೆ. ಬಂಡ ಭೀಮನ ಒಡಲನ್ನು ಮಗೆವೆ. ಬಂಡ ಭೀಮನ ಒಡಲನ್ನು ಮಗೆವೆ. ಆತನ ಶಿರವನ್ನು ಕಡಿಯದೆ ಬಿಡನ. ಆತನ ಶಿರವನ್ನು ಕಡಿಯದೆ ಬಿಡನ. ಆರು ಎನ್ನೆದುರಿಸಬಲ್ಲವರು ಕೆಲವನು ಬಿಡದ ದುರ್ಯೋಧನನು. ಕೆಲವನು ಬಿಡದ ದುರ್ಯೋಧನನು ಆರು ಎನ್ನೆದುರಿಸಬಲ್ಲವರು. ಕೌರವೇಶ್ವರ, ಈ ಕೌರವೇಶ್ವರ ಚಲವಿದೆಯಲ್ಲ, ಅದು ಕಗ್ಗಲಿನಂತೆ ಹಚಲ. ನಡೆ ಮಾವ, ನಡೆ ಕೌರವೇಶ್ವರ.
ನಡೆ. ಆಗುವೆ ರಣರಂಗದಲ್ಲಿ ನರಬಲಿ ಬಂದಿತು ನಿನಗೆ ಅಂತ್ಯ. ಬೋರ್ಗರೆವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಡವನ್ನೆಬ್ಬಿಸಿ ಹಾರ್ಬಟಿಸುವ ಗುಡುಗು ಸಿಡಿಲುಗಳೇ ಈ ದರೆಯನ್ನು ಉರುಳುವಂತೆ ಮಾಡಿ ಈ ನಿನ್ನ ಅಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವೆನು. ಎಲ್ಲವೋ ಕುರುಕುಲದ ಕೀಟವೇ, ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನಾದರೂ ಬಲ್ಲೆಯ? ನಿನಗೇನು ಗೊತ್ತೋ ಮುರುಳೆ, ಹೇಳುವೆನು ಕೇಳು. ಶಾ ಎಂದರೆ ಶಕ್ತಿ ಪ್ರದಾಯಕವಾದ ಕು ಎಂದರೆ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನೀ ಎಂದರೆ ನಿಮ್ಮವರಿಂದಲೇ ನಿಮ್ಮವರಿಂದಲೇ ನಿನ್ನನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯ ವಿಶಾರದನಾದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಗದು ಆನಂದ, ಇನ್ನೆಲ್ಲಿಗದು ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಗೌರವೇಶ್ವರ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಗೌರವೇಶ್ವರ. ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶವೇ ಗೌರವೇಶ್ವರ. ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವದ ಪಜಯವೋ. ಪಾಂಡವರಿಗೆ ಜಯವೋ ಕೌರವದ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಗೌರವೇಶ್ವರ. ಸೇಡಿನ ಸರ್ಪದಿ ಸರಸವನಾಡಲು ಬಯಸುವೆಯ ಗೌರವೇಶ್ವರ. ಗೌರವೇಶ್ವರ ಸೇಡಿನ ಸರ್ಪದಿ ಹೆಡೆಮೆಟ್ಟಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಒಂದುವೆ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಗೌರವೇಶ್ವರ. ಕೌರವ
ಕುರಿಯನ್ನು ಕೊಂಬಿಸುವೆ ಕುರಿಯನ್ನು ರಣದಲ್ಲಿ ಬಲಿಸುವೆ. ಕೌರವೇಶ್ವರ ಕೌರವ ಕುರಿಯನ್ನು ಕೊಬ್ಬಿಸುವೆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವೆಲ್ಲ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯಿಂದಿರಿ ನೀವೆಲ್ಲ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಸೋದರ ಮಾವ ಸೋದರ ಮಾವ ಶಕುನಿ ಎಲ್ಲವೋ ಮೂರ್ಖ ಎಂದು ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೆ 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 ನಿನ್ನ ಭಾಗದ ಶನಿ ಕುಲಂಗಾರ ಕುಲಕುಟೀರ ಪರಮ ಪಾತಕಿ. ಅಂದು ನನ್ನ ಅಣ್ಣ ತಮ್ಮಂದಿರು ನಾಶವಾದಂತೆ ಇಂದು ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಿನ್ನ ಅಣ್ಣ ತಮ್ಮಂದಿರ ರುಂಡ ಮುಂಡಗಳು ಎಂದು 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 ರಕ್ತದ ಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನನ್ನೀ ವಕ್ರ ಚಕ್ಷುಗಳಿಂದ ವೀಕ್ಷಿಸುವೆನು. ಅಂದೆ ಅಂದೇ ಈ ಸೌಬಲ ರಾಜಶಕುನಿಯ ರೋಷವೇಷಕ್ಕೆ ಸುರಪಾನ ಸೇಡಿನ ಸರ್ಪದಿ ಹಿಡಿಯುತ್ತಿ ಸರಸವನಾಡಲು ಬಯಸುವೆಯ ನಿನ್ನ ಕೌರವೇಶ್ವರ. ಸೇಡಿನ ಸರ್ಪದಿ ಹಿಡಿಯುತ್ತಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ ಕೌರವೇಶ್ವರ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡು ಆನಂದವನ ಹೊಂದುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಕೌರವೇಶ್ವರ. कृष्णार्पणमस्तु कृष्णार्पणमस्तु कृष्णार्पणमस्तु। हे कृष्णा वासुदेवा आ, 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 आ,
ಪರಮಾತ್ಮ ವಾಸುದೇವ ಜಯ ವಾಸುದೇವ ಬಾ ಭಕ್ತ ಬಾಂಧವ ಜಯ ವಾಸುದೇವ ಬಾ ಭಕ್ತ ಬಾಂಧವ ಕರುಷನ ನೀಡಿ ಬಿಡಿಸುವವ ಬಂಧನವ ಪರಮಾತ್ಮ ವಾಸುದೇವ ಕರುಷನ ನೀಡಿ ಬಿಡಿಸುವವ ಬಂಧನವ ಜಯ ವಾಸುದೇವ ಕೃಷ್ಣ ಪರಮಾತ್ಮ ವಾಸುದೇವ ಗೋಪಿಯ ಲೋಲನೆ ಶಾಂತಿಯ ಪಾಲನೆ ಕೃಷ್ಣ ಕೃಷ್ಣ ಗೋಪಿಯ ಲೋಲನೆ ಶಾಂತಿಯ ಪಾಲನೆ ಗೋಪಿಯ ಲೋಲನೆ ಶಾಂತಿಯ ಪಾಲನೆ ವೇಣುವಾದಲನೆ ಕಾಮರಮಣನೆ ವೇಣುವಾದಲನೆ ಕಾಮರಮಣನೆ ಜಯ ವಾಸುದೇವ ಭಕ್ತ ಬಾಂಧವ ಕರುಷನ ನೀಡಿ ಬಿಡಿಸುವವ ಬಂಧನವ ಕರುಷನ ನೀಡಿ ಬಿಡಿಸುವವ ಬಂಧನವ ಜಯ ವಾಸುದೇವ ಕೃಷ್ಣ ಪರಮಾತ್ಮ ವಾಸುದೇವ ನೀನೆ ಸರ್ವೋತ್ತಮ ನೀನೆ ಜೀವೋತ್ತಮ ನೀನೆ ಸರ್ವೋತ್ತಮ ನೀನೆ ಜೀವೋತ್ತಮ ನೀನೆ ಸರ್ವೋತ್ತಮ ನೀನೆ ಜೀವೋತ್ತಮ ತಿಳಿದವರ್ಯಾರೋ ಹರಿ ನಿನ್ನ ಮಾಯೆಯ ಕೃಷ್ಣ ಕೃಷ್ಣ ನೀನೆ ಸರ್ವೋತ್ತಮ ನೀನೆ ಜೀವೋತ್ತಮ ನೀನೆ ಸರ್ವೋತ್ತಮ ನೀನೆ ಪುರುಷೋತ್ತಮ ತಿಳಿದಿಯೇ ನೀಯ ಅರಿತವರ್ಯಾರೋ ಅರಿತವರ್ಯಾರೋ ಅರಿ ನಿನ್ನ ಮಾಯೆಯ ತಿಳಿದವರ್ಯಾರೋ ಅರಿ ನಿನ್ನ ಲೀಲೆಯ ತಿಳಿದವರ್ಯಾರೋ ಅರಿ ನಿನ್ನ ಲೀಲೆಯ ಜಯ ವಾಸುದೇವ ಬಾ ಭಕ್ತ ಬಾಂಧವ ಕರುಷನ ನೀಡಿ ಬಿಡಿಸುವವ ಬಂಧನವ ದರುಶನ ನೀಡಿ ಬಿಡಿಸುವವ
ಸಂತೋಷವಾಗಿ ತೀರಿ ಎಂದಿಗೆ ಯಾವ ಮಂಗಳಾತ ಸ್ವರೂಪನಾದ ದಯಾ ಸಮುದ್ರನಾಗು ನನ್ನ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಡುವನು. ಅಂತ ಮಂಗಳ ಸ್ವರೂಪನಾದ ದಯಾಸಮನಾದ ನಿನ್ನನ್ನು ನೋಡಲು ಕಾದು ಕುಳಿತಿರುವ ನಿನ್ನ ಭಕ್ತನಾದ ನನಗೆ ಯಾವಾಗ ದರ್ಶನವನ್ನು ಕೊಡುವೆಯೋ ಶ್ರೀಕೃಷ್ಣ ಪರಮಾತ್ಮ. ಪರಮಾತ್ಮ ದೂತನಾಗಿ ಕೌರವನ ಬಳಿಗೆ ಹೋಗುವಾಗ ದೀನನಾದ ನೀನು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ ಪರಮಾತ್ಮ. ಪರಮಾತ್ಮ ನಿನ್ನ ದರ್ಶನ ಭಾಗ್ಯವು ಲಭಿಸುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು ಪರಮಾತ್ಮ. ಕೃಷ್ಣಾರ್ಪಣಮಸ್ತು 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 ಕೃಷ್ಣಾರ್ಪಣಮಸ್ತು. ಪರಮಾತ್ಮ ಇದು ಇದು ನಿನಗೆ ಅರ್ಪಿತವಾಗಲಿ. ಈ ಕ್ಷೀರವನ್ನು ಕುಡಿಯುತ್ತೇನೆ. ಇದೇನಿದು? ಕಣ್ಣು ಪೂರಷ್ಟು ವಸ್ತುವೇ ಬೆಳಕವನ್ನು ತೋರುತ್ತಿರುವುದಲ್ಲ ಪರಮಾತ್ಮ. ಓಹೋ, ನನ್ನ ಆರಾಧ ದೈವ ಶ್ರೀಕೃಷ್ಣ ಪರಮಾತ್ಮನು ಬರುವಂತೆ ಭಾಷವಾಗುತ್ತಿರುವುದು. ಕೃಷ್ಣ ಮಾಧವ ಮುರಾಹರಿ ಕೃಷ್ಣ ಮೊರೆ ಆಲಿನಿ ಚೌರಿ ಮೊರೆ ಕೇಳಿನಿ ಬಾರಯ್ಯ. ಪರಮಾತ್ಮ ವಾಸುದೇವ ಅನಾಥ ರಕ್ಷಕ ರುಕ್ಮಿಣಿ ಲೋಲ ಪರಮಾತ್ಮ ವಾಸುದೇವ ರುಕ್ಮಿಣಿ ಲೋಲ ಪರಗುಣಶೀಲ ವಸುದೇವ ಬಾಲ ವಸುದೇವ ಬಾಲ ವಂದಿಸಬಹುದೇ ನಿನ್ನಯ ಲೀಲಾ. ಕೃಷ್ಣ ಪರಮಾತ್ಮ ವಂದಿಸಬಹುದೇ ಪಂಡಿಸಲಹುದೇ ನಿನ್ನಯ ಲೀಲಾ. ಪಂಡಿಸಲಹುದೇ ನಿನ್ನಯ ಲೀಲಾ. ಪಂಡಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರ ನೀರಜ ಲೋಚನ ದರ್ಶನ ಮೊರೆ ಕೇಳಿ ನೀವಾರಯ್ಯ ಮುರಾರಿ ಭಜನ ಮೊರೆ ಆಲಿನಿ ಚೌರಿ ಮೊರೆ ಕೇಳಿ ನೀವಾರಯ್ಯ.
ಕೃಷ್ಣ ಕೃಷ್ಣ ಪರಮಾತ್ಮ ವಿದುರ, ವಾಸುದೇವ, ಅನಾಥ ರಕ್ಷಕ, ಆಪದ್ ಬಾಂಧವ, ಇದು ನಿನಗೆ ಅನಂತ ಅನಂತ ವಂದನೆಗಳು ಪರಮಾತ್ಮ. ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶ ವಂದನವಯ್ಯ ದಶರಥ ರಾಮನಂ ಪೋಲ್ವ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಕರಸಿಜಾಕ್ಷ, ಕರ್ತವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋ ವಿಜಯ ರಸ, ಅನಂತ ವಂದನವಯ್ಯ ಅನಂತ ವಂದನವಯ್ಯ ಆದಿರಹಿತ ಮಹಿತ ಕೃಷ್ಣ. ಕೃಷ್ಣ ಪರಮಾತ್ಮ, ವಿದುರ, ವಾಸುದೇವ, ಅನಾಥ ರಕ್ಷಕ, ಆಪದ್ ಬಾಂಧವ, ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದೆ, ಅರಿಸಿದೆಯ ಅಂಧಕಾರ ಮನದೆ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ವಾಸುದೇವ, ವಿದುರ, ಪಾಲಕಡಲೊಳು ನೀರೆಯಿಲ್ಲಾಡುತ್ತ ಲೋಲಲೋಚನನೆ ಮಂದೆಯಾನಂದೆ, ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಮಂದೆಯಾನಂದೆ, ಕಡುತಿದೆಯಾಗಿ ಜಡನ ಕಡೆದು ಹರಿಯೇ, ಕಡುತಿದೆಯಾಗಿ ಜಡನ ಕಡೆದು ಹರಿಯೇ, ಕಡುತಿದೆಯಾಗಿ ಜಡನ ಕಡೆದು ಹರಿಯೇ, ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರುತಿಯ ಮಹಾವಿದೆಯ, ತರಳ ಮದ ಕೇಳಿದು ಇರಣ್ಣನ ಕರುಳನ್ನು ಕೊರಳನ್ನು ಧರಿಸಿದೆಯ, ತರಳ ಮದ ಕೇಳಿದು ಇರಣ್ಣನ ಕರುಳನ್ನು ಕರಿಯ ಮೊರ ಕೇಳಿ ಅರಿಯ ಬಂದು ಮಕರಿಯ ಜರೆಯನ್ನು ಬಿಡಿಸಿದೆಯ, ಕರಿಯ ಮೊರೆ ಕೇಳಿ ಅರಿಯ ಬಂದು
ಕರಿಯದೆರೆಯ ನಡೆಸಿದೆಯ ಅರಿಯ ನನ್ನ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುತ್ತಲೇ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಬೆಳಗಿದೆಯ ಮನ ಮಂದಿರಲಿ ಅರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರಲಿ. ಪರಮಾತ್ಮ ವಿದುರ, ಹುಟ್ಟು ಕುರುಡನಿಗೆ ಕಾಮಾಯದಲ್ಲಿ ಕಣ್ಣು ಬಂದಂತೆ, ದರಿದ್ರನಿಗೆ ನಿಧಿ ದೊರೆತಂತೆಯು, ಸಮುದ್ರ ತೀರದಲ್ಲಿ ಕಪ್ಪೆ ಚಿಪ್ಪಗಳನ್ನು ಹಾಯುತ್ತಿರುವಾಗ ರತ್ನದ ಗಾಜಿನ ಚೂರುಗಳು ಸಿಕ್ಕಿದಂತೆಯೂ ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆನು ದೇವ. ಅಲ್ಲದೆ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವಾಗಿರಲಿ. ಮಾರ್ಗಾಯಸದಿಂದ ಬಹಳ ಹಸಿದು ಬಂದಿರುವನು, ಏನಾದರೂ ಆಹಾರ ಕೊಡುವುದುರ. ಪರಮಾತ್ಮ, ಬಡವನ ಮನೆಗೆ ಭಾಗ್ಯ ಬಂದಂತಿರುವೆ. ನನ್ನಲ್ಲಿ ಮತ್ತೆ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ. ವಿದುರ, ಪರಮಾತ್ಮ, ಈ ದಿನ ಕಾರ್ಯಾರ್ಥ ಸಕಲ ಚರಾಚರ ಪ್ರಪಂಚವನ್ನೇ ಉದರದಲ್ಲಿ ಅಡಗಿಸಿಕೊಂಡು ನಿನಗೆ ಅನುಸರಿಪೆಯಾದ ನಾನು ಏನನ್ನು ಕೊಡಲಿ ದೇವ. ದುರ್ಯೋಧನ, ವಿದುರ, ನಾನು ಈ ದಿನ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಭಾಷೆಯು ಅಡ್ಡಗಟ್ಟಿ ಇಲ್ಲಿವರೆಗೂ ಸೆಳೆತಂದಿತ್ತು. ವಿದುರ, ವಿದುರ, ನೀನೇನು ಸಾಮಾನ್ಯನೇ? ಪರಮ ಪಡವೆಯೋ ಭಕ್ತ ಶಿರೋಮಣಿ ನೇನೋ ಪಡವೆಯೋ ಭಕ್ತ ಶಿರೋಮಣಿ ನೇನೆ ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶಕ್ಕೆ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾಶಕ್ಕೆ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ತಲೆ ಬಾರ್ಬೋದು, ಎತ್ತ ಹೋದರು ಮನ ತಲೆ ಬಾರ್ಬೋದು. ಶಕ್ತನೆಂದೆನಿಸಿದ ವಿದುರ, 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 ಶಕ್ತನೆಂದೆನಿಸಿದ ಮುಂದ ಸುಯೋಧನ. ವಿದುರ, ಶಕ್ತನೆಂದೆನಿಸಿದ ಮುಂದ ಸುಯೋಧನ ಭಕ್ತನೆ ನಿನಗಿಂತ ಭೂತಮನೆ ನಿಪನೆ. ಭಕ್ತನೆ ನಿನಗಿಂತ ಭೂತಮನೆ ನಿಪನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಹಣವರತವು ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಆಹಾರಾದಿಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಶಿರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೇ? ಮೊದಲು ಏನಾದರೂ ಆಹಾರ ಕೊಡುವುದಿರಾ? ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ಕ್ಷೀರವೇ? ನಾನು ಬಾಲ್ಯದಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಯನ್ನು ಅಲಿತಿದ್ದು ಮರೆತೆಯ? ಹಿಂದೆ ಕುಚೇಲನ್ನು ಬಹು ಪ್ರೀತಿಯಿಂದ ತಂದಿಟ್ಟಿದ್ದ ಅವಲಿಕೆ ಸಾರವು ಇನ್ನು ನನ್ನ ನೆನಪಿನಲ್ಲಿರುವುದು. ಅವೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ನಿನ್ನ ಗೋಮಾತೆಯ ಕ್ಷೀರವಲ್ಲವೇ?
ಅದನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಈತನಿದ್ದ ಕ್ಷೀರವನ್ನೆಲ್ಲ ತಮ್ಮ ನೈವೇದ್ಯಕ್ಕೆಂದು ಅರ್ಪಿಸಿ ನಾನೇ ಪ್ರಸಾದ ರೂಪವಾಗಿ ಪಾನ ಮಾಡಬಿಟ್ಟೆನಲ್ಲ ದೇವ. ವಿದುರ, ನನಗೆ ನೈವೇದ್ಯಕ್ಕೆ ಇರಿಸಿದ ಮೇಲೆ ತಂಬಿಗೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಇರಲೇಬೇಕಲ್ಲ. ಎಲ್ಲಿ ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ತಂಬಿಗೆ ತಳಭಾಗದಲ್ಲಿ ಹಾಲಿದ್ದರೂ ನಾನು ಕುಡಿದು ಕಚ್ಚಿಟ್ಟಿದ್ದ ಎಂಜಿಲಲ್ಲವೇ ದೇವ. ಏನು ವಿದುರ, ಭಕ್ತರ ಎಂಜಲೇ ನನಗೆ ಪರಮಾವನಿತ ಆಹಾರ. ಹಿಂದೆ ನಾನು ಬಾಲ್ಯದಲ್ಲಿದ್ದಾಗ ಕುಚೇಲನ್ನು ಬಹುಪ್ರೀತಿಯಿಂದ ತಂದಿಟ್ಟಿದ್ದ ಅವಲಕ್ಕಿ ಸಾರು ಹೂವಿನ ನನ್ನ ನೆನಪಲ್ಲಿರುವುದು. ತಿಳತರಾಗರದಲ್ಲಿ ಮಾತೆ ಶಬರಿಯು ಕಚ್ಚಿ ನೋಡಿದ ಹಣ್ಣಿನ ರುಚಿಯು ಇನ್ನೂ ನನ್ನ ನಾಲಿಗೆಯಿಂದ ಹಳೆದಿಲ್ಲ. ಅವೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದಲ್ಲವೇ ನಿನ್ನಲ್ಲಿರುವ ಗೋಮಾತೆ ಶೀರ? ಅದಕ್ಕೆ ಮಾತ್ರ ಏನು ಕೊಡು. ಪರಮಾತ್ಮ, ನನ್ನ ಸೋದರಿಯು ಈ ಮಟ್ಟಕ್ಕೆ ಇದ್ದೇನೆ, ನನ್ನನ್ನು ಪರಿಶೀಲಿಸುವೆಯ ಪರಮಾತ್ಮ. ಪರಮಾತ್ಮ, ವಿದುರ, ಇದನ್ನು ಸ್ವೀಕರಿಸಿ. ವಿದುರ, ತಂಬಿಗೆ ತುಂಬಾ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಾ? ನೀನೆಂತ ಸುಳ್ಳುಗಾರನೆಯ? ವಿದುರ, ಪರಮಾತ್ಮ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ನಿನ್ನ ಕುಟೀರದಲ್ಲಿ ಸಾಗರ ರೀತಿಯಂತೆ ಉಕ್ಕಿ ಹರಿಯುತ್ತಿರುವುದು ಅರ್ಥ ನೋಡುವುದಿಲ್ಲ. ಪರಮಾತ್ಮ, ವಾಸುದೇವ, ಅನಾಥ ರಕ್ಷಕ, ಆಪದ್ ಬಾಂಧವ, ಬ್ರಹ್ಮಾಂಡದೀಶಂ ಭುವಿಯಲ್ ಭಕ್ತ ಪರಿಪಾಲಿತಂ ತಪ್ತಾಮುನಿ ವಂದಿತಂ ದಾನವ ಕುಲ ವಿದಾಸಿತಂ ದಾನವ ಕುಲ ವಿದಾಸಿತಂ. ಪರಮಾತ್ಮ, ವಿದುರ, ಸಾಗರಾದಯನ ತೀರ ಸಾಗರಾದಯನ ಸಾಗರಾದಯನ ತೀರ ಸಾಗರಾದಯನ ಮುರಳೀಧರಾದ ರುಣಾಧರ ಪಾಲಿತೈ ಶ್ರೀಧರ. ಮುರಳೀಧರ ಕರುಣಾಧರ ಪಾಲಿತೈ ಶ್ರೀಧರ. ಸಾಗರಾದಯನ ತೀರ ಸಾಗರಾದಯನ
ವಿದುರ ನಿನ್ನ ಲೀಲೆಯನ್ನು ತಾಯಿ ಯಶೋದೆಗಲ್ಲದೆ ನನ್ನಂಥ ಪಾಮರರಾದರೂ ಬಣ್ಣಿಸಲು ಸಾಧ್ಯವೇ ಪರಮಾತ್ಮ? ಪರಮಾತ್ಮ, ನಿನ್ನ ಪಾದದ ಅಡಿದಾವರೆಯಲ್ಲಿ ನನ್ನದೊಂದು ಭಿನ್ನಾದೇವ ವಿದುರ. ಪರಮಾತ್ಮ. ಒಂದು ಬಿಂದಿನ ಬೇಕಿ, ನೂರಾಗಲಿ ಕೇಳು ವಿದುರ. ಪರಮಾತ್ಮ, ವಿದುರ, ಆ ಪಾಂಡವರಿಗೆ ಸೇರಬೇಕಾದ ಆ ಕೌರವರಿಂದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಉದ್ಧರಿಸಬೇಕೆಂದು ಬೇಡುವೆನೂ ದೇವ. ಎಂತ ಉನ್ನತವಾದ ಯೋಚನೆ. ಏಕಿಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರ ಪಡುತ್ತಿರ. ಏಕಿಂತು ವಿದುರ ವಿಚಾರ ವಿದುರ. ಏಕಿಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರ ಪಡುತ್ತಿರ. ಏಕಿಂತು ವಿದುರ ವಿಚಾರ ವಿದುರ. ಪರಮ ಭಕ್ತಿಯಿಂದಿರಲು ಏತಕ್ಕೆ ಹೊರಳು ಧನವನ್ನು ಬಿಡು ಬಿಡು ವಿದುರ. ಪರಮ ಭಕ್ತಿಯಿಂದಿರಲು ಏತಕ್ಕೆ ಹೊರಳು ಧನವನ್ನು ಬಿಡು ಬಿಡು ವಿದುರ. ಅವಸಾಗರವ ದಾಟಿಸುವೆನು ನಾ, ಅವಸಾಗರವ ದಾಟಿಸುವೆನು ನಾ. ಪರಮ ಭಕ್ತನೇ ಭಾಗ್ಯ ಶಿರೋಮಣಿ ವಿದುರ. ಪರಮ ಭಕ್ತನೇ ಭಾಗ್ಯ ಶಿರೋಮಣಿ. ಏಕಿಂತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರ ಪಡುತ್ತಿರ. ಏಕಿಂತು ವಿಚಾರ ವಿದುರ. ವಿದುರ, ಪರಮಾತ್ಮ, ಈ ಕಾರ್ಯಕ್ಕಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೊರಡನು. ನೀನು ಸಹ ಅಲ್ಲಿಗೆ ಬಾ. ಎಂದೂ ನಡೆಯದ ಒಂದು ಚಿತ್ರವು ನಡೆಯುವುದು ವಿದುರ. ಪರಮಾತ್ಮ, ನೀನು ಬರುವುದಲ್ಲದೆ ಆ ದುರ್ಯೋಧನ ರಕ್ಷಣೆಗಾಗಿ ಇಟ್ಟಿರುವ ಬಿಲ್ಲನ್ನು ಮರೆಯದೇ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ತಮ್ಮ ಅಪ್ಪಣೆಯಂತ ಆಗಲಿ ಸರ್, ನಾನು ಸಹ ಬರುವೆನು. ಪರಮಾತ್ಮ, ವಿದುರ, ಆ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷೆಯನ್ನು ಬಿರುದನ್ನು ಪಡೆದಿರುವ ಆ ನಿನ್ನ ಭಕ್ತರಾದ ಪಾಂಡವ ಜಗದ ಜೀವನದಾತನು ನೀನೇ, ಜಗದ ಜೀವನದಾತನು ನೀನೇ, ಆಡಿಸಿಕೊಂಡಿದ್ದೆ ಮಾಯೆಯ ಕವಿದೆ, ಆಡಿಸಿಕೊಂಡಿದ್ದೆ ಮಾಯೆಯ ಕವಿದೆ, ಎನ್ನ ಕುಣಿಯುವ ಮೋಹನ ರೂಪದೇವ ಜಗದ. ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ, ವಲ್ಲವರಿಲ್ಲ ಜಗದ ಜೀವಗಳು. ವಿದುರ, ವಲ್ಲವರಿಲ್ಲ ಜಗದ ಜೀವಗಳು, ಪವನಕ್ಕೆ ನೀಡುತ್ತಿದ್ದ ಗಾಂಧಿಯ ಮನುಜರ, ಪವನಕ್ಕೆ ನೀಡುತ್ತಿದ್ದ ಗಾಂಧಿಯ ಮನುಜರ, ಪವನಕ್ಕೆ ನೀಡುತ್ತಿದ್ದ ಗಾಂಧಿಯ ಮನುಜರ, ಪವರೋಗ ವೈದ್ಯ. ಪರಮಾತ್ಮ, ವಿದುರ, ವಾಸುದೇವ, ವಿದುರ. ಈ ಪರಿಪಾಲಿಮ ಜಗದ ಜೀವನದ